ಪಾಕ್ ಪರವಾದಂತಹ ಘೋಷಣೆ ಈ ಘೋಷಣೆ ಆರೋಪದ ಬೆನ್ನಲ್ಲೇ ಬಿಜೆಪಿ ಅದನ್ನೇ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಸದನದಲ್ಲಿ ದೊಡ್ಡ ರಂಪಾಟ ಕಾಳಗ ಶುರುವಾಯಿತು. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಆಡಳಿತ ವಿಪಕ್ಷಗಳ ನಡುವೆ ಪಾಕ್ ಘೋಷಣೆ ಫೈಟ್ ಜೋರಾಗಿ ನಡೀತು. ಈ ರೀತಿ ಏನಾದರೂ ಕೂಗಿದ್ರೆ ಕಠಿಣ ಕ್ರಮ ಜರುಗಿಸ್ತೀವಿ. ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತೀವಿ. FSL ವರದಿ ಬರಲಿ, ರಿಪೋರ್ಟ್ ಬಂದಾದ ಮೇಲೆ ಕಾದಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. 100% ದೇಶಭಕ್ತಿ ನಮಗೂ ಕೂಡ ಇದೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಮಾತಾಡಿದ್ರು. 1% ದೇಶಭಕ್ತಿ ಇಲ್ಲ ಅಂತ ಆರ್ ಅಶೋಕ್ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತಂದ್ರೆ 100% ದೇಶಭಕ್ತಿ ನಮಗೂ ಇದೆ ಅನ್ನುವಂಥ ಮಾತು. ದೇಶದ್ರೋಹಿಗಳನ್ನ ವಿಧಾನಸೌಧದ ಒಳಗಡೆ ಬಿಟ್ಟಂತವ್ರು ಯಾರು ಅನ್ನುವಂಥ ಪ್ರಶ್ನೆನ ಅಶೋಕ್ ಕೇಳಿದ್ರು. ದೇಶಭಕ್ತಿ ಇದೆ ನಮಗೆ, 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರೇ ಆದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಅದ್ರ ಬಗ್ಗೆ ಹಿಂದೆ ಹೋಗಲ್ಲ. FSL ರಿಪೋರ್ಟ್ ಬರೋವರೆಗೆ ನಾವು ಸುಮ್ಮನೆ ಕೂತಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. 7 ಜನ ಕರೆದು ವಿಚಾರಣೆ ಮಾಡಿದೀವಿ, ಇದು ನಡೀತಾ ಇದೆ. ಆದ್ರಿಂದ ಒಳಗಡೆ ಮಾತಾಡೋಗಿಲ್ರಿ, ಮಾತಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋಗಿ ಮಾತಾಡ್ತಾ ಇದ್ದಾರೆ. ನಿಯಮಾವಳಿಗಳು ಗೊತ್ತಿರಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸದಸ್ಯರಲ್ಲಿ, ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡುತ್ತೇನೆ, ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತ್ಕೋಬೇಕು. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ, ಕಾನೂನಿಗೆ ಕ್ರಮ ತಗೋತೀವಿ. ಯಾರೇ ಆದ್ರೂ ಕೂಡ ತಗೊಳ್ತೇವೆ. ದಯಮಾಡಿ ನಿಮ್ಮ ಜಾಗಗಳಿಗೆ ಕೂತ್ಕೋಬೇಕು ಅಂತೇಳಿ ಇವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಸದಸ್ಯರು ಹೇಳಿಷ್ಟೇ ಪ್ರತಿಭಟನೆ ಸಂವಿಧಾನ ಸೌಂದರ್ಯ ಅದು ಗೌರವಪೂರ್ವಕವಾಗಿ ಈ ಬಾವಿಯಲ್ಲಿದ್ದುಕೊಂಡು ಮಾತಾಡುವಂತ ನಿಯಮ ಇಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಮಾನ್ಯ ಮುಖ್ಯ ಉತ್ತರಿಸಿ. ದೇಶದ್ರೋಹಿಗಳನ್ನು ನೀವು ಬೆಂಬಲಿಸ್ತೀರಿ ಎನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದರು. ಇದೆಲ್ಲದರ ಜೊತೆಗೆ ಹಿಂದೂಗಳ ದಮನ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಿ ಅಂತ ಕೂಡ ಬಿಜೆಪಿ ನಾಯಕರು ಆರೋಪ ಮಾಡಿದರು. ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ಅನ್ಯಾಯ, ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನು ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲಿ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ದೇಶದ್ರೋಹಿಗಳ ಕಡೆ ಶಾಮೀಲಾಗಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ನಾವು ಭೇಟಿ ಮಾಡ್ತೀವಿ. ಗವರ್ನರ್ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡುವಂತಕ್ಕೆ ಈ ಸರ್ಕಾರ ನಾಲಾಯಕ ಸರ್ಕಾರ. ಒಬ್ಬರನ್ನು 48 ಗಂಟೆ ಆಗಿ ಒಬ್ಬರನ್ನು ಬಂಧಿಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ? ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಈಗ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಮಾಡಲ್ಲ ಇವರು. ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ವಾಕೌಟ್ ಇನ್ನು ಸಿದ್ದರಾಮಯ್ಯನವರು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಮೊಳಗಿದ್ವು, ಜೈ ಸೀತಾರಾಮ್ ಘೋಷಣೆಗಳು ಕೂಡ ಮೊಳಗಿದ್ವು. 52% ಕೇಂದ್ರ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ. ಇವ್ರಿಗೆ ತಲೆ ಖಾಲಿ.
ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮನ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಬಿಜೆಪಿಯವ್ರ ತಲೆಯಲ್ಲಿ ಮೆದುಳಿಲ್ಲ, ಇವರು ರಾಮಾಯಣನೂ ಓದಿಲ್ಲ, ಮಹಾಭಾರತನೂ ಓದಿಲ್ಲ ಅಂತ ಮುಖ್ಯಮಂತ್ರಿಗಳು ಆರೋಪ ಮಾಡಿದರು. ಇದೆಲ್ಲದರ ಜೊತೆಗೆ ಏನಂದರೆ ಈ ಸಂದರ್ಭದಲ್ಲೇ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಮೊಳಗಿದ್ವು. ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳು ಕೂಡ ಜೈ ಶ್ರೀರಾಮ್ ಜೈ ಸೀತಾರಾಮ್ ಘೋಷಣೆಯನ್ನು ಮೊಳಗಿಸಿದರು. ಮಾತೆತ್ತಿದ್ರೆ ಜೈ ಶ್ರೀರಾಮನ, ನಾವೇ ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮ ಅಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳ್ಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ದು ಎಂತ ಇದು ಜಂಟಿ ಕುಟುಂಬ, ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ 4 ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಇಟ್ಕೊಂಡ್ಬಿಟ್ಟವ್ರೆ. ಶ್ರೀರಾಮ್ ನಾವು ಶ್ರೀರಾಮ್, ನಮ್ಮ ಊರಿನಲ್ಲಿ 2 ರಾಮಂದ್ರ ಕಳಿಸಿದ್ದೀನಿ ನಾನು, 2 ರಾಮಂದ್ರ. ನಾನು ಶ್ರೀರಾಮರ ಭಕ್ತ ಅಲ್ವಾ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿನೇ ಬೇರೆ ಮಾಡ್ಬಿಡೋದು, ಇವರು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ ಆ ಸೀತಾರಾಮ್. ಇವರು ಬಿಜೆಪಿ ರಾಮ, ಗೋಡ್ಸೆ ರಾಮ. ಇದು ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಇನ್ನು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಬಿಜೆಪಿ ಗದ್ದಲ ಎಬ್ಬಿಸಿತು. ಇದು ದೇಶದ್ರೋಹಿಗಳ ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ಆರೋಪಿಸಿದರು. 136 ಸ್ಥಾನಗಳನ್ನು ಕೊಟ್ಟರು, ನಮಗೆ 43% ವೋಟನ್ನು ಕೊಟ್ಟರು. ಇವರಿಗೆ ಕೇವಲ 36% ಮಾತ್ರ ಕೊಟ್ಟು, 36% ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿರೋದು. ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡದ್ರಿಂದ, 40% ಭ್ರಷ್ಟಾಚಾರ ಮಾಡೋದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಲಿಕ್ಕೆ ಮಾಡಿದ್ರು. 136 ಸ್ಥಾನಗಳನ್ನು ಕೊಟ್ಟು ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಇದು ದೇಶದ್ರೋಹಿಗಳ ಗ್ಯಾರಂಟಿ ಅನ್ನುವಂಥ ಆರೋಪ ಮಾಡಿತು. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿಗಳನ್ನು ನೀವು ಕದ್ದಿದ್ದೀರಿ, ಬಿಜೆಪಿ ಕೂಡ ಗ್ಯಾರಂಟಿಗಳನ್ನು ಕಾಪಿ ಮಾಡಿದೆ ಅಂತ ಮುಖ್ಯಮಂತ್ರಿಗಳು ಪ್ರತ್ಯುತ್ತರ ಕೊಟ್ಟರು. ಮೋದಿ ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ, ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಮೋದಿ ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ, ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಮೋದಿ ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ, ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಮೋದಿ ಗ್ಯಾರಂಟಿ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಈ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮುಖ್ಯಮಂತ್ರಿಗಳ ವಿಚಾರವನ್ನು ಎತ್ತಿದ್ರು. ಅಡ್ಡ ಮತದಾನಕ್ಕೆ ಯಾರು ಕಾರಣ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದರು. ಇದಕ್ಕೆ ಬಿಜೆಪಿ ಮತ್ತು JDS ಕಾರಣ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗದೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಅದಕ್ಕೆ ಇದೇನ ಖ್ಯಾತಿ ತೆಗೆಯೋದು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗದೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಅದಕ್ಕೆ ಇದೇನ ಖ್ಯಾತಿ ತೆಗೆಯೋದು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗದೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ,
ಅದಕ್ಕೆ ಇದನ್ನ ಖ್ಯಾತಿ ತೆಗೆಯುವುದು. ಮೊನ್ನೆ